ಧ್ಯಾನದ ಸಕಲ ಸದ್ಭಕ್ತರಲ್ಲಿಯೂ ಕೂಡ ವೇದಿಕೆಯ ಮೇಲಿರುವಂಥ ಎಲ್ಲರಲ್ಲೂ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಕಲ ಸದ್ಭಕ್ತರೇ ತಮಗೆಲ್ಲರೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಇವತ್ತು ತುಂಗಭದ್ರಾ ಅಭಿಯಾನದ ವತಿಯಿಂದ ಅಂದರೆ ಜಲ ಸಂಪನ್ಮೂಲವನ್ನು ಉಳಿಸುವುದು ಮುಂದಿನ ಪೀಳಿಗೆಗಾಗಿ ನಾವು ಕೊಡುವಂಥ ಅತ್ಯಂತ ಅಮೂಲ್ಯವಾಗಿರುವಂಥ ಸಂಪನ್ಮೂಲ ಅಂತಂದರೆ ಅದು ಜಲ. ನಮ್ಮ ಅನುಭವಿಗಳಾಗಿರುವಂಥ ಹಿಂದಿನ ಕಾಲದಲ್ಲಿ ಒಂದು ಶ್ಲೋಕವನ್ನು ಬರೆತಿದ್ದರು. ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಮಣ್ಣಂ ಸುಭಾಷಿತಂ ಮೂಢೆ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತಂದರೆ, ಜಗತ್ತಿನೊಳಗೆ ಅತ್ಯಂತ ಬೆಲೆ ಬಾಳುವಂಥ ವಸ್ತುಗಳಂತಂದರೆ ಪೃಥ್ವ್ಯಾಂ ತ್ರೀಣಿ ರತ್ನಾನಿ, ಒಂದು ಜಲ, ಮತ್ತೊಂದು ಅನ್ನ, ಮತ್ತೊಂದು ಸುಭಾಷಿತ. ಅಂದರೆ ಅತ್ಯಂತ ಶುದ್ಧವಾಗಿರುವಂಥ ಅನ್ನ, ದೇಹಕ್ಕೆ ಶಕ್ತಿಯನ್ನು ನೀಡುವಂಥ ಅನ್ನ, ಹಾಗೂ ಆ ಅನ್ನವನ್ನು ಬೆಳೀಲಿಕ್ಕೆ ಬೇಕಾಗುವಂಥ ನೀರು, ಜೊತೆಗೆ ಮನುಷ್ಯ ಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾಗುವಂಥ ಉತ್ತಮವಾಗಿರುವಂಥ ಮಾತುಗಳು, ಇವು ಮಾತ್ರ ವ್ಯಕ್ತಿಗೆ ನಿಜವಾದವಾಗಿರುವಂಥ ಸಂಪತ್ತುಗಳನ್ನೋದನ್ನು ನಮ್ಮ ಅನುಭವಿಗಳ ಬರೆದರು. ಹಾಗಾಗಿ ಇವತ್ತು ತುಂಗಭದ್ರಾ ಅಭಿಯಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವಂಥ ಈ ನಿರ್ಮಲ ತುಂಗಭದ್ರಾ ಅಭಿಯಾನ ಸ್ವಚ್ಛತೆಯನ್ನು, ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಜಲವನ್ನು ಬಳಸೋದ್ರ ಜೊತೆಗೆ ಅದಕ್ಕೆ ಅತ್ಯಂತ ಕಲುಷಿತವನ್ನು ಮಾಡ್ತಾ ನೀರನ್ನು ಬಹಳ ಹೊಲಸು ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ಮುಂದಿನ ಪೀಳಿಗೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ನೀರನ್ನು ಅತ್ಯಂತ ಭಕ್ತಿ ಭಾವದಿಂದ ಪೂಜೆ ಮಾಡ್ತಿದ್ರೆ ಅಂತಂದರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಮಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಸಪ್ತ ನದಿಗಳನ್ನು ಪೂಜೆ ಮಾಡುವಂಥ ನಮ್ಮ ಸನಾತನ ಪರಂಪರೆಯೊಳಗೆ ಇವತ್ತು ನಾವು ಪೂಜೆ ಮಾಡುವುದಲ್ಲ, ಅದನ್ನು ನಾವು ಆ ನದಿಯೊಳಗೆ ಕಾಲಿಡಲಿಕ್ಕೆ ಆಗದಷ್ಟರ ಮಟ್ಟಿಗೆ ಕಲುಷಿತ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಜಲವನ್ನು ಉಳಿಸುವುದಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ರತ್ನ ಅನ್ನೋದನ್ನು ನಾವು ಮರಿಬಾರದು. ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ಫಲಂತಿ ನದ್ಯಃ ಪರೋಪಕಾರಾರ್ಥಮಿದಂ ಶರೀರವೆನ್ನುವಂತೆ ಒಂದು ನದಿ ತನಗಾಗಿ ಹರಿಯದೆ ಲೋಕದ ಹಿತಕ್ಕಾಗಿ ಹರಿದು ಅನೇಕ ಜನರನ್ನು, ಸಾವಿರಾರು ಲಕ್ಷಾಂತರ ಜನರಿಗೆ ನೀರನ್ನು ಕೊಟ್ಟ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತದೆ. ಒಂದು ಆಕಳ ಇನ್ನೊಬ್ಬರಿಗೆ ಹಾಲು ಕೊಟ್ಟ ಹೆಂಗೆ ಸಾರ್ಥಕ ಮಾಡಿಕೊಡ್ತದೆ, ಹಾಗಾಗಿ ಮನುಷ್ಯ ಈ ಪ್ರಕೃತಿ ನಮಗೆಲ್ಲವನ್ನು ಕೊಟ್ಟಾಗ ಆ ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅತಿಯಾದ ವೈಜ್ಞಾನಿಕತೆಯಿಂದ ಪ್ರಕೃತಿ ಹಾಳಾಗ್ತದೆ. ಹಾಗಾಗಿ ನಾವು ಪರಿಸರವನ್ನು ಉಳಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು. ಕೇವಲ ಇದು ಒಬ್ಬರಿಂದ ಮಾಡುವಂಥ ಕಾರ್ಯ ಅಲ್ಲ ಅನ್ನೋದಕ್ಕಾಗಿ ಇವತ್ತೆಲ್ಲರೂ ಕೂಡ, ಎಲ್ಲ ಹಿರಿಯರಾಗಿರ್ಬೋದು, ರಾಜಕೀಯ ಧುರೀಣರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಇವತ್ತು ಟೊಂಕ ಕಟ್ಟಿ ನಿಂತುಕೊಂಡಿದ್ದಾರೆ. ನಮ್ಮ ತುಂಗಭದ್ರಾ ಜಲಾಶಯವನ್ನು ಉಳಿಸುವುದು ಹಾಗೂ ಸ್ವಚ್ಛತೆಯನ್ನು ಕಾಪಾಡುವ ಆದ್ಯ ಕರ್ತವ್ಯ ನಮ್ಮದಾಗಿದೆ ಅನ್ನೋದನ್ನು ಎಲ್ಲರೂ ಕೂಡ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಇವತ್ತು ತುಂಗಭದ್ರದ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕಾಗಿ ಕೇವಲ ಒಬ್ಬರು ಕೈ ಜೋಡಿಸೋದಲ್ಲ, ನಾವೆಲ್ಲರೂ ಕೂಡ ಪ್ರತಿ ಮನೆಯಿಂದ ಒಬ್ಬರು ಇದಕ್ಕೆ ಕೈ ಜೋಡಿಸಿದರೆ ತುಂಗಭದ್ರಾ ಅಭಿಯಾನವನ್ನು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ನೀಡುತ್ತೆ.